ನಿರಂತರ ಮಳೆಯಿಂದ ಮಡಿಕೇರಿ ಸಂಪಾಜೆ ಹೆದ್ದಾರಿಯ ಬೃಹತ್ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ತಡೆಗೋಡೆ ಕೆಳಭಾಗದ ಪ್ರದೇಶದ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಸಂಭವಿಸಿದ ಜಲಸ್ಫೋಟ ಮತ್ತು ಭೂಕುಸಿತದಲ್ಲಿ ಹಲವು ಪ್ರದೇಶಗಳು ಅಪಾಯಕ್ಕೆ ಸಿಲುಕಿದ್ದವು. ಮಡಿಕೇರಿ ನಗರದ ಸಮೀಪ ಮಂಗಳೂರಿಗೆ ತೆರಳುವ ಹೆದ್ದಾರಿ ಕೂಡ ಕುಸಿದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಪ್ರತಿ ವರ್ಷ ಭೂಕುಸಿತ ಉಂಟಾಗುವ ಅಪಾಯವಿದ್ದ ಕಾರಣ ಸರ್ಕಾರ ಬೃಹತ್ ತಡೆಗೋಡೆಯನ್ನು ನಿರ್ಮಿಸಿತ್ತು. ಆದರೆ ಕಳೆದ 1 ತಿಂಗಳಿನಿಂದ ಮಡಿಕೇರಿ ತಾಲೂಕಿನಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ಮಂಗಳೂರು ರಸ್ತೆಯ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಸುರಕ್ಷತೆಯ ದೃಷ್ಟಿಯಿಂದ ತಡೆಗೋಡೆ ಕೆಳಭಾಗದ ನಿವಾಸಿಗಳನ್ನು ರೆಡ್ ಕ್ರಾಸ್ ಸಂಸ್ಥೆಯ ಭವನಕ್ಕೆ ಸ್ಥಳಾಂತರಿಸಿದ್ದಾರೆ. ರೆಡ್ ಕ್ರಾಸ್ ಭವನದಲ್ಲಿ ಆಶ್ರಯ ಪಡೆದಿರುವ ನಿವಾಸಿಗಳನ್ನು ಕಂದಾಯ ಇಲಾಖೆ ಹಾಗೂ ನಗರಸಭೆಯ ಅಧಿಕಾರಿಗಳು ಭೇಟಿ ಮಾಡಿ ಧೈರ್ಯ ತುಂಬಿದರು. ಊಟ, ಉಪಚಾರ ಸೇರಿದಂತೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. DC ಬರೋಡತಿ DC ಬರ್ಪಿರಿ ಇತ್ತು ಯಾರು ಬೇಗ ಬರ್ಪಿತ್ತೆ ಬತ್ತನ ಜೊತೆ ಯಾರು ಗುಂಡಿಟ್ಕೊಳ್ಳ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಿಮ್ದು ನಂಬರ್ ಯಾರು ಮನೆಯವ್ರು ಯಾರಿದ್ದಾರೆ? ನಿಮ್ಮ ಹೆಸರೇನಂತ ನಿಮ್ದು? 5 ವರ್ಷದಿಂದ ಮಾಡಿಸ್ಕೊಡ್ತೀವಿ ರತ್ನಮ್ಮ. ಮನೆ ಬಂದಿತ್ತು ಸರ್, ಮನೆ ಇಲ್ಲ ಸರ್. ಎಷ್ಟು ಜನ ಇದ್ದೀರಾ ಮನೇಲಿ ನೀವು? ಮನೆ 4 ಜನ ಮಕ್ಕಳು. ಫೋನ್ ನಂಬರ್ ಸರ್? ಆಯ್ತಮ್ಮ, ಬನ್ನಿ ಬನ್ನಿ, ನಾನು ಮಾಡಿಸ್ಕೊಡ್ತೀನಿ. ಡಿಸೈನರ್ಸ್ಗೆಲ್ಲ ನಾವು ಕಳಿಸಿದ್ದೀವಿ ಸರ್, ಎಲ್ಲ ಕಳಿಸಿ ಅವರಿಂದ ಸಜೆಷನ್ ತೊಗೊಂಡಿದ್ದೆಲ್ಲ ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ ಸರ್. ಅಲ್ಲಿ ಮೇನಲ್ಲಿ ಆಗಿಲ್ಲ ಅಲ್ಲ, ಅಲ್ಲೇನೂ ಆಗಿಲ್ಲ ಸರ್. ಇದು ಸಪೋರ್ಟಿಂಗ್ ಗ್ರಾವಿಟಿ ಬಾಲ್ ಅಂತ ಹೇಳ್ತೀವಿ. ಟ್ರ್ಯಾಕ್ ಆಗಿರೋದು ಆಲ್ಮೋಸ್ಟ್ ಒಂದು 30 ಮೀಟರ್ಸ್ ಇದೆ. ಮಂಗಳೂರು ರೋಡ್ ಮಡಿಕೇರಿ. ಏನಾಗಿದೆ ಇವಾಗ? ಇಲ್ಲಿ ರಿಟರ್ನ್ ವಾಲ್ ಕಟ್ಟಿದಾರ, ತಡೆಗೋಡೆ ಏನಾಗಿದೆ? ಅದು ವಾಲ್ ಎಲ್ಲ ಕಟ್ಟಿದ್ರೆ ಈಗ ಬಿಡ್ಲಿಕ್ಕೆ ಆಗಿದೆ ಸರ್. ಅಲ್ಲಿ ಒಂದು 5-6 ಮನೆ ಇದೆ. ಮನೆಗೆ ನಾವು ಬರ್ದಾಕಿದ್ವಿ, ರೋಡ್ ಇಲ್ಲ, ದಾರಿ ಇಲ್ಲ, ಬರ್ದಾಕಿ ಮನೆ ಕೊಡ್ತೀವಿ ಅಂತೇಳಿ ಮನೆ ಇದುವರೆಗೆ ಮನೆ ಕೊಟ್ಟಿಲ್ವಾ. ಈಗ ನಾವು ಹೆಚ್ಚು ಕಡಿಮೆ ಏನಾರು ಸಾಯಿದ್ದಾರೆ ಸರ್, ಅಲ್ಲೇ ಸರ್. ಅದಕ್ಕೆ ಉತ್ತರವಾದಿ ಅವರೇ ಸರ್. ನೀವು ಅದೇ ಮನೇಲಿ ನಾವು ಈಗ ಅದೇ ಇದ್ದೀವಿ ಸರ್. 18 ವಿಷಲು ಬರ್ದಾಕಿ ರತ್ನಮ್ಮ ಸುಬ್ರಹ್ಮಣಿ ಅಂತೇಳಿ ಸರ್. ಮಗ ಮೋಹನ್ ಅಂತ ಒಬ್ರು ಇದ್ದಾರೆ. ಎಷ್ಟು ಜನ ಇದ್ದೀರಿ ನಿಮ್ಗೆಲ್ಲ? ನಮ್ಗೆ ಎಷ್ಟು ಜನ? 4 ಜನ ಇದ್ದೀವಿ ಸರ್, ಒಂದು ಮನೆ. ಅದೀಗ ಬಿದ್ದೆಲ್ಲ ಹೋಗಿದ್ವಿ, ಬಿದ್ದು ಪುನಃ ಹೋಗಿದ್ದೀವಿ ಸರ್. DCPCಗೆ ಹೋಗ ಅವ್ರು ಹೇಳಿ ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಸರ್. ಇದುವರೆಗೆ ಮನೆ ಕೊಟ್ಟಿಲ್ಲ ಸರ್. ಮನೆಗೆ ಬಿದ್ದೋಗಿ ಸರ್. ನೀವು ಆ ಮನೆಯಿಂದ ಹೋಗಿ ಅಂತ ಹೇಳಿದಾರೆ? ನಿನ್ನೆ ಬಂದು ನಾನಿಲ್ಲ ಸರ್. ಈಗ ನಾನು ಬಂದು ಕೆಲಸಕ್ಕೆ ಹೋಗಿ ಎಲ್ಲ ವಿಡಿಯೋ ಎಲ್ಲ ನಮ್ಮ ಹೈಯರ್ ಅಫಿಷಿಯಲ್ಸ್ಗೆ ಮತ್ತು ಡಿಸೈನರ್ಸ್ಗೆಲ್ಲ ನಾವು ಕಳಿಸಿದ್ದೀವಿ ಸರ್. ಎಲ್ಲ ಕಳಿಸಿ ಅವರಿಂದ ಸಜೆಷನ್ ತೊಗೊಂಡಿದ್ದೆಲ್ಲ ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ ಸರ್. ಅಲ್ಲಿ ಮೇನಲ್ಲಿ ಆಗಿಲ್ಲ ಅಲ್ಲ, ಅಲ್ಲೇನೂ ಆಗಿಲ್ಲ ಸರ್. ಇದು ಸಪೋರ್ಟಿಂಗ್ ಗ್ರಾವಿಟಿ ಬಾಲ್ ಅಂತ ಹೇಳ್ತೀವಿ. ಟ್ರ್ಯಾಕ್ ಆಗಿರೋದು ಆಲ್ಮೋಸ್ಟ್ ಒಂದು 30 ಮೀಟರ್ಸ್ ಇದೆ. ಮತ್ತೆ ಈಗ
ಇದರ ಎಷ್ಟು ಮನೆಗಳು ಸರ್ ಕೆಳಗಡೆ 5 ಮನೆ ಇದೆ ಸರ್, ಅದರಲ್ಲಿ 3 ಮನೆ ನೋಡಿ ಇರ್ತಾ ಇಲ್ಲ. ಸ್ಟೇಬಲ್ ಆಗಿದೆ ಸ್ವಲ್ಪ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈಗ ನಮ್ಮ ಮಡಿಕೇರಿ ಟೌನಿಂದ ಬಹುಶಃ 1-1.5 ಕಿಲೋಮೀಟರ್ ದೂರ ಆಗಿ ಈಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ತಡೆಗೋಡೆಗಂತ ನಿರ್ಮಾಣ ಮಾಡಿದರು 3 ವರ್ಷ ಹಿಂದೆ ನ್ಯಾಷನಲ್ ಹೈವೇ ಅವರು. ಅದರಲ್ಲಿ ಅದು ನೋಡಿದಾಗ ಈಗ ಕೆಲವು ಫಾಲ್ಟ್ಸ್ಗಳು ಕೂಡ ಬಂತು. ಇದರಿಂದ 30 ಮೀಟರ್ದು ಒಂದು ಫಾಲ್ಟ್ ಇದೆ ಕಂಟಿನ್ಯೂಸ್. ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅವರು ಕೂಡ ಪರಿಶೀಲನೆ ಮಾಡಿ ಅದರಲ್ಲಿ ಏನು ಹೇಳಿದ್ರು ಅಂದರೆ ಮೇಲೆ ಮಳೆ ಮತ್ತು ಈಗ ಗುಡ್ಡದಿಂದ ಎಲ್ಲ ಇಂಟೀರಿಯರ್ ನೀರು ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಅದು ಫಾಲ್ಟ್ ಬಂದಿದೆ. ಬಟ್ ಮೇಲೆದು ಸ್ಟ್ರಕ್ಚರ್ ಏನಿದೆ ಅದು ಸೇಫ್ ಇದೆ. ನೀವು ನೋಡಿರ್ಬೋದಂತ ನಮ್ಮ ಮೇನ್ ರೋಡ್ ಏನು ಹೋಗುತ್ತೆ ಅದರಲ್ಲಿ ಕ್ರ್ಯಾಕ್ ಇಲ್ಲ. ಇದು ದಿಸ್ ಇಸ್ ಅ ಸಪೋರ್ಟಿಂಗ್ ಸ್ಟ್ರಕ್ಚರ್, ಅದರಲ್ಲಿ ಕ್ರ್ಯಾಕ್ಸ್ ಬಂದಿದೆ ಅಂತ ಅವರು ನಿನ್ನೆಯಿಂದ ನಿರಂತರವಾಗಿ ಅವರು ಸಿಬ್ಬಂದಿಗಳಿಗೆ ಇಲ್ಲಿ ನಿಯುಕ್ತಿ ಮಾಡಿ ವಾಚ್ ಮಾಡ್ತಾ ಇದ್ದಾರೆ. ಏನು ಬದಲಾವಣೆ ಆಗ್ತಿದೆ ಅಥವಾ ಏನು ಹೆವಿ ವೆಹಿಕಲ್ಸ್ದು ಮೂಮೆಂಟ್ದು ಕೂಡ ನಾವು ಏನು ಮಾಡಬೇಕು, ಇದು ನಿಷೇಧ ಮಾಡಬೇಕಂದ್ರೆ ಸ್ವಲ್ಪ ನಾವು ವಿಚಾರಣೆ ಮಾಡ್ತಾಯಿದ್ವಿ. ಅದರಲ್ಲಿ ಕೂಡ ಆಲ್ರೆಡಿ NHAIಯಿಂದ ಅವರು ರಿಪೋರ್ಟ್ ಕಳಿಸಿದ್ದಾರೆ ಅವರು ಚೀಫ್ ಇಂಜಿನಿಯರ್ಸ್ಗಳಿಗೆ. ಅದರಲ್ಲಿ ಬೇಗವಾದಂಥ ಅವರು ಒಂದು ರಿಪೇರ್ ಹೇಗೆ ಮಾಡಬೇಕು ಮತ್ತು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಹೇಗೆ ತರಬೇಕಂತ ಒಂದು ಟೆಕ್ನಿಕಲ್ ಆಗಿ ಸೌಂಡ್ ಸೊಲ್ಯೂಷನ್ ಅದು ಕೊಡ್ತಾರೆ ಅಂತ. ಅಷ್ಟರೊಳಗೆ ಈಗ ನಾವು ಕೂಡ ಇವತ್ತು ವಿಚಾರಣೆ ಮಾಡ್ತೀವಿ ಅಂದರೆ ಹೆವಿ ವೆಹಿಕಲ್ಸು ಏನು ಮಾಡಬೇಕಂತ. ಯಾಕಂದರೆ ಜನರಿಗೆ ತೊಂದರೆ ಕೂಡ ಆಗಬಾರ್ದು ಮತ್ತು ಅದ್ರ ಜೊತೆಗೆ ಸೇಫ್ಟಿ ಕೂಡ ನಮ್ಮ ಪ್ರಯಾರಿಟಿ ಇರ್ತದೆ. ಆ ವಿಚಾರವಾಗಿ ಕೆಳಗೆ ಕೂಡ ಕೆಲವು 5 ಮನೆಗಳು ಇದ್ದಾವೆ ಅಂತ ಅದು ಕೂಡ ಮತ್ತು ಅದರಲ್ಲಿ 3 ಮನೆಗಳು ಅವರು ಆಲ್ರೆಡಿ ಅವರು ರಿಲೇಟಿವ್ ಮನೆಗೆ ಹೋಗಿದ್ದಾರೆ. ಮತ್ತು ಅದರಲ್ಲಿ ಒಬ್ಬ ಹಿರಿಯ ನಾಗರಿಕರು ಕೂಡ ಪ್ರಾಣಿಗಳು ಇದ್ದಾರೆ ಅಂತ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಸೇಫ್ ಜಾಗಕ್ಕೆ ನಾವು ಸ್ಥಳಾಂತರ ಮಾಡ್ತೀವಿ. ಮತ್ತು ಈಗ ಹಿರಿಯ ಮಹಿಳೆಯರು ಅವರು ಕೂಡ ಅದು ಹೇಳಿದರು ನಮಗೆ ಮಳೆ ಪರಿಸ್ಥಿತಿಗಳಲ್ಲಿ ಕಷ್ಟ ಆಗ್ತಿದೆ ಅಂತ ನಮಗೆ ಮನೆ ಸ್ಯಾಂಕ್ಷನ್ ಮಾಡಬೇಕು ಮತ್ತು CMCಯಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ. ಅದು ಕೂಡ ಬೇಗವಾದ ಅವರಿಗೆ ನಾವು ಶಾಶ್ವತ ಪರಿಹಾರ ಕೊಡಿಸ್ತೀವಿ. ಜಾಸ್ತಿ ಅಂದರೆ ಈಗ ನಮ್ಮ ಜುಲೈ ಎಂಡಲ್ಲಿ ಇದ್ದೀವಿ ಅಂತ ಒಂದು ಸ್ಯಾಚುರೇಷನ್ ಥರದ್ದು ಆಗ್ತಿದೆ. ಅಂದರೆ ಅದು ಎಲ್ಲ ಸರ್ಫೇಸ್ ವಾಟರ್ ರನ್ ಆಫ್ಗಿಂತ ಸ್ಯಾಚುರೇಷನ್ ಆಗಿ ಭೂಮಿಗತ ಅಲ್ಲಿ ನೀರು ಹರಿತಾ ಇರೋಕ್ಕೆ ಚಾನ್ಸಸ್ ಇರ್ತದೆ. ಅದು ಪ್ರತಿ ವರ್ಷನೇ ಆಗ್ತಿದೆ ಅದು ಕೂಡ. ಬಟ್ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಗೆ ಕೂಡ ನಾವು ಹೇಳ್ತೀವಿ ಅಂದರೆ ಅವರು ಬಂದು ಅದು ಸ್ಟಡಿ ಮಾಡಬೇಕು. ಮತ್ತು ಈಗ ಮಳೆ ಪ್ರಮಾಣ ನೋಡಬೇಕಂದ್ರೆ ಸರಾಸರಿ ಆ್ಯಾವ್ರೇಜ್ಗಿಂತ ಅದು 5-10% ಒಳಗೇ ಇರ್ತದೆ ಅಂತ. 5% ಒಳಗೆ ಇದೆ ಆ್ಯಸ್ ಆನ್ ಟುಡೇ. ಸೊ ಅದು ನೀರು ಪ್ರಮಾಣವಾಗಿ ಅಷ್ಟು ಇಶ್ಯೂಸ್ ಇಲ್ಲ. ಬಟ್ ಸ್ಥಳೀಯ ಅವರು ಅಂತ ಹೇಳ್ತಾರೆ ಅಂತೂ ಅದು ಭಾಳ ನಾವು ಗಂಭೀರವಾದಂಥ ತಗೊಂಡು ಟೆಕ್ನಿಕಲ್ ಆಗಿ ಏನು ಇದು ಪರಿಹಾರ ಬೇಕು ಮತ್ತು ಏನು ನಾವು ಸ್ಟಡಿ ಮಾಡಿ ಮತ್ತು ಈ ಸ್ಟ್ರಕ್ಚರ್ವನ್ನು ಸ್ಟೆಬಿಲಿಟಿ ಮಾಡಬೇಕು. ಮತ್ತು ಈ ಥರದ್ದು ಬೇರೆ ಕೆಲವು ಸೆನ್ಸಿಟಿವ್ ಝೋನ್ಗಳಲ್ಲಿ ನಾವು ವಾಚ್ ಮಾಡ್ತಾ ಇರ್ತೀವಿ. ಮಳೆ ಸಂದರ್ಭದಲ್ಲಿ ಈಗ ಸ್ವಲ್ಪ ಸೆನ್ಸಿಟಿವ್ ಏರಿಯಾನೇ ಇರ್ತದೆ. ಓಕೆ. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಬ್ಯಾರಿಗೇಡ್ಗಳನ್ನು ಅಳವಡಿಸುವ ಮೂಲಕ ವಾಹನ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಈಗಾಗಲೇ ಭಾರಿ ವಾಹನ ಸಂಚಾರವನ್ನು ಕೂಡ ಜಿಲ್ಲಾಡಳಿತ ನಿಷೇಧಿಸಿದೆ.